ಹಾಯ್ ಎಲ್ಲರಿಗೂ ಸಾಯಿ ಕಿಚನ್ ಸ್ಟೋರೀಸ್ ಬ್ಲಾಗ್ಗೆ ಸ್ವಾಗತ. ಇವತ್ತಿನ ಬ್ಲಾಗ್ನಲ್ಲಿ ಡಿಟಾಕ್ಸ್ ಡ್ರಿಂಕ್ಸ್ ತೋರಿಸ್ತಾ ಇದ್ದೀನಿ. ಇವತ್ತಿನ ಒಂದು ಲೈಫ್ ಸ್ಟೈಲ್ನಲ್ಲಿ ನಾವು ತಗೊಳ್ಳೋ ಗಾಳಿ ಇರ್ಬೋದು, ನೀರಿರ್ಬೋದು, ಊಟ ಇರ್ಬೋದು, ಯಾವುದಾದ್ರೂ ಒಂದು ಮುಖಾಂತರ ನಮ್ಮ ಬಾಡಿಲಿ ಟಾಕ್ಸಿನ್ಸ್ ಇರುತ್ತೆ. ಸೊ ಇದನ್ನು ನಾವು ನಮ್ಮ ಬಾಡಿನ ನಾವು ಕ್ಲೀನ್ಸ್ ಮಾಡ್ತಾ ಇರೋದು ರೆಗ್ಯುಲರ್ ಆಗಿ ಇಂಪಾರ್ಟೆಂಟ್ ಇದೆ. ಈ ಡಿಟಾಕ್ಸ್ ಡ್ರಿಂಕ್ಸ್ ಮುಖಾಂತರ ನಾವು ಇಂಪ್ಯೂರಿಟಿನ ಹೊರ ಹಾಕ್ಬೋದು. ಈ ಡಿಟಾಕ್ಸ್ ಡ್ರಿಂಕ್ಸ್ನಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ರಿಚ್ ಆಗಿರುತ್ತೆ. ಇದರಿಂದ ಗಟ್ ಹೆಲ್ತ್ ಕೂಡ ಚೆನ್ನಾಗಾಗುತ್ತೆ ಮತ್ತು ಸ್ಕಿನ್ ಹೆಲ್ತ್ ಕೂಡ ಚೆನ್ನಾಗಾಗುತ್ತೆ. ಸೊ ಈ ಥರ ಬಹಳಷ್ಟು ಡಿಟಾಕ್ಸ್ ಡ್ರಿಂಕ್ಸ್ ಇದೆ. ಮುಂದೆ ಹೋಗ್ತಾ ಹೋಗ್ತಾ ಒಂದೊಂದೇ ಡಿಟಾಕ್ಸ್ ಡ್ರಿಂಕ್ಸ್ನ ತೋರಿಸ್ತೀನಿ. ಬನ್ನಿ ಆಗಿದ್ರೆ ಈ ಡಿಟಾಕ್ಸ್ ಡ್ರಿಂಕ್ಸ್ಗೆ ಏನೆಲ್ಲ ಬೇಕಂತ ನೋಡ್ಕೊಳ್ಳೋಣ. ಆಮ್ಲ, ಕುಕುಂಬರ್, ಅರ್ಧ ಹೋಳು ನಿಂಬೆಹಣ್ಣು, ಶುಂಠಿ, ಇದು ಅರಿಶಿನ, ಹಸಿ ಅರಿಶಿನ. ಈ ಹಸಿ ಅರಿಶಿನ ಸಿಕ್ಕಲಿಲ್ಲ ಅಂದರೆ ನಮ್ಮ ಮನೆಯಲ್ಲಿ ಯೂಸ್ ಮಾಡೋ ಟರ್ಮರಿಕ್ನ ಯೂಸ್ ಮಾಡ್ಬೋದು, ಪೌಡರ್. ಮತ್ತು ಇದು ಪೆಪ್ಪರ್ ಪೌಡರ್, ಜೀರಾ ಪೌಡರ್, ಬೇಕಂದರೆ ಸ್ವಲ್ಪ ಸಾಲ್ಟ್ ಕೂಡ ಯೂಸ್ ಮಾಡ್ಬೋದು. ಈಗ ಜಾರ್ಗೆ ನೀರು ಹಾಕ್ಕೊಳ್ತಾ ಇದ್ದೀನಿ. ಈ ಕುಕುಂಬರ್ನ ಸ್ಲೈಸ್ ಮಾಡ್ಕೊಂಡಿದ್ದೀನಿ. ಮತ್ತು ಈ ಆಮ್ಲ ಹಾಕ್ಕೊಳ್ತಾ ಇದ್ದೀನಿ. ಶುಂಠಿ ಒಂದು 2 ಇಂಚಷ್ಟು ಹಾಕ್ಕೊಳ್ತಾ ಇದ್ದೀನಿ. ಹಸಿ ಅರಿಶಿನ 2 ಇಂಚಷ್ಟು ಹಾಕ್ಕೊಳ್ತಾ ಇದ್ದೀನಿ. ಒಂದು 2 ಪಿಂಚಷ್ಟು ಜೀರಿಗೆ ಪುಡಿ, ಒಂದು 2 ಪಿಂಚಷ್ಟು ಪೆಪ್ಪರ್ ಪೌಡರ್ ಮತ್ತು ಅರ್ಧ ಹೋಳು ಲೆಮನ್. ಇದನ್ನೀಗ ಬ್ಲೆಂಡ್ ಮಾಡ್ಕೊಳ್ಳೋಣ. ಈಗ ಇದು ರೆಡಿ ಆಗಿದೆ. ಹೆಲ್ದಿ ಟೇಸ್ಟಿ ಡಿಟಾಕ್ಸ್ ಡ್ರಿಂಕ್ಸ್. ಒಂದ್ಸರಿ ಮಾಡ್ಕೊಂಡು ನೋಡಿ, ಮತ್ತೆ ಇದನ್ನು ಹೆಂಗಿದೆ ಅಂತ ನಂಗೆ ಕಮೆಂಟ್ ಮುಖಾಂತರ ತಿಳಿಸಿ. ಥ್ಯಾಂಕ್ ಯು.